ನಮಸ್ಕಾರ. ನಾನು ರಾಜಶೇಖರ್ ಶಿವಯೋಗ ಪಾರಣಿ, ವಕೀಲರು. ಮಾಡುವ ವಿಜ್ಞಾಪನೆ ಏನೆಂದರೆ, ಅಲ್ಪಸಂಖ್ಯಾತ ಲಿಂಗಾಯತ ಮಾನ್ಯತೆಗಾಗಿ ಹೋರಾಟ ವೇದಿಕೆಯಿಂದ ಎಲ್ಲಾ ಲಿಂಗಾಯತ ಸಮುದಾಯದ ಒಳಪಂಗಡಗಳ ಬಾಂಧವರ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮವು ಮಾನವ ಹಕ್ಕುಗಳಿಗಾಗಿ ನಡೆಸಿದೆ ಅಪೂರ್ವ ಆಂದೋಲನವಾಗಿದೆ. ಲಿಂಗಾಯತ ಧರ್ಮದಲ್ಲಿ ಜಾತಿಗಳಿಲ್ಲ, ಕಸುಬುಗಳಿವೆ. ಆದರೆ ವೃತ್ತಿ, ಗೌರವ, ಸಮಾನತೆಯನ್ನು ಶರಣರ ಸಂದೇಶಗಳಲ್ಲಿ ಕಾಣುತ್ತವೆ. ಲಿಂಗ ಭೇದ ಇಲ್ಲ, ಸಮಾನತೆ ಸಾರುವ ಅತ್ಯಂತ ವೈಚಾರಿಕ ಧರ್ಮವೇ ಲಿಂಗಾಯತ. ಸ್ವತಂತ್ರ ಪೂರ್ವದಲ್ಲಿ ಆಂಗ್ಲ ಸರ್ಕಾರದ ಜನಗಣತಿ ಮತ್ತು ಗೆಜೆಟುಗಳಲ್ಲಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮವೆಂದು ಸಾಬೀತಾಗಿದೆ. ಜನಗಣತಿ 1891 ಮತ್ತು 1911 ಜನಗಣತಿಯಲ್ಲಿ ಇದರ ಬಗ್ಗೆ ಸ್ಪಷ್ಟ ಉಲ್ಲೇಖವಿದೆ. ಲಿಂಗಾಯತ ಒಂದು ಸ್ವತಂತ್ರ ಧರ್ಮ. ಇದು ಶತಮಾನಗಳ ನ್ಯಾಯಯುತ, ಕಾನೂನು ಸಮ್ಮತ ಮತ್ತು ನ್ಯಾಯಸಮ್ಮತ ಬೇಡಿಕೆ ಆಗಿದೆ. ನಾವು ಭಾರತೀಯರು ಸಿಖ್, ಮುಸ್ಲಿಂ, ಕ್ರೈಸ್ತ, ಬುದ್ಧ, ಜೈನ್, ಪಾರ್ಸಿ ಧರ್ಮದಂತೆ ಲಿಂಗಾಯತ ಪ್ರತ್ಯೇಕ ಧರ್ಮವಾಗಿದೆ. ಲಿಂಗಾಯತರು ಭಾರತೀಯರು, ಆದರೆ ಒಂದು ಲಿಂಗಾಯತ ಸ್ವತಂತ್ರ ಧರ್ಮ ಎಂದು ಪ್ರತ್ಯೇಕ ಮಾನ್ಯತೆ ದೊರೆತಿಲ್ಲ. ಎಲ್ಲ ಬಸವ ಭಕ್ತರಿಗೆ ಶೈಕ್ಷಣಿಕ ಅನುಕೂಲತೆಗಳು ಹಾಗೂ ಆರ್ಥಿಕ ಅನುಕೂಲತೆ, ಅಂದ್ರೆ ವ್ಯಾಪಾರಕ್ಕೆ ಹಣ ಕಡಿಮೆ ಬಡ್ಡಿಯಲ್ಲಿ ಸಿಗುತ್ತದೆ ಹಾಗೂ ವಿಶ್ವಸಂಸ್ಥೆಯಲ್ಲಿ ಲಿಂಗಾಯತ ಧರ್ಮಕ್ಕೆ ಮನ್ನಣೆ ದೊರೆಯುತ್ತದೆ. ರವಿವಾರ 7/26 ಸಮುದಾಯ ಭವನ, ಲಿಂಗರಾಜ್ ನಗರ್, ವಿದ್ಯಾನಗರ್, ಹುಬ್ಬಳ್ಳಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ನಿರಂಜನ್ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು, ಯಡಿಯೂರು ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ ಡಂಬಳ ಗದಗ್ ಇವರು ವಹಿಸುವರು. ಅತಿಥಿಗಳಾಗಿ ಪ್ರೊಫೆಸರ್ ಸಂಜಯ್ ಮಾಕಳ್ ಹಾಗೂ ಡಾಕ್ಟರ್ GS ಪಾಟೀಲ್ ಬಸವ ತತ್ವ ಚಿಂತಕರು ಹಾಗೂ ಲಿಂಗಾಯತ್ ಒಳಪಂಗಡಗಳ ಸಮಾಜದ ಮುಖಂಡರು ಆಗಮಿಸುವರು. ತಾವು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿ ವಿನಂತಿ.